ವಿದ್ಯಾರ್ಥಿಗಳೇ, ಈ ದಿನ ಅಲಗಲಿ ಬೇಡರು ಎಂಬ ಪದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವಿವತ್ತು ನೋಡೋಣ. ಅದಕ್ಕೂ ಮೊದಲು ನಿನ್ನೆ ಕೊಟ್ಟಂತಹ ಮನೆ ಕೆಲಸ ಎಷ್ಟರ ಮಟ್ಟಿಗೆ ನೀವೆಲ್ಲ ಮಾಡಿದ್ರೆ ನೋಡೋಣ. ಬೇಗ ತೆಗೆದು ಕವರ್ ತೆಗೆದು ಮಾಡಿದ ಸುಬ್ಬಯ್ಯನಿಗೆ ಕೇಳಿ. ಈಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಚಳುವಳಿ ಅಂತೇಳಿ ಭಾರತದಾದ್ಯಂತ ಚಳುವಳಿಗಳು ಪ್ರಾರಂಭ. ಅದರಲ್ಲಿ ಪ್ರಪ್ರಥಮ ಬಾರಿಗೆ 1857ರಲ್ಲಿ ಒಂದು ಸಿಪಾಯಿ ದಂಗೆ ಅಂತಂದೇಳಿ ದಂಗೆ ಪ್ರಾರಂಭ ಆಯಿತು. ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದೇ ಹೆಸರಾಯಿತು. ಅದಾದ ಮೇಲೆ ಬ್ರಿಟಿಷ್ ಅಧಿಕಾರಿಗಳು ಕಂಪನಿ ಸರ್ಕಾರ ಅಥವಾ ಕುಂಪಣಿ ಸರ್ಕಾರ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತಂತು. ಅದರಲ್ಲಿ ಪ್ರಮುಖವಾದಂತಹ ಕಾಯ್ದೆ ಅಂತಂದ್ರೆ ನಿಶಸ್ತ್ರೀಕರಣ ಅಂತಕ್ಕಂಥ ಒಂದು ಕಾಯ್ದೆಯನ್ನ ಹುಕುಮನ್ನ ಹೊರಡಿಸಿತು. ಈ ನಿಶಸ್ತ್ರೀಕರಣ ಎಂಬ ಹುಕುಮನ್ನ ಹೊರಡಿಸಿದ ಮೇಲೆ ಎಲ್ಲ ಭಾರತೀಯರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಯಿತು. ಆ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಡೋದಕ್ಕೆ ಒಪ್ಪದೇ ಇದ್ದಂತಹ ಒಂದು ಹಳ್ಳಿಯ ಬೇಡರು ಎಲ್ಲ ಒಂದು ಕಡೆ ಕಲಿತು ಅವರು ಒಂದು ತೀರ್ಮಾನವನ್ನು ಕೈಗೊಂಡು ಯಾವುದೇ ಕಾರಣಕ್ಕೂ ನಮ್ಮ ಶಸ್ತ್ರಾಸ್ತ್ರಗಳನ್ನು ಕೊಡಬಾರದು ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಅವರೆಲ್ಲ ಒಗ್ಗಟ್ಟಾಗಿ ಆ ಕುಂಪನಿ ಸರ್ಕಾರ ಅಥವಾ ಕಂಪನಿ ಸರ್ಕಾರದ ಆ ನಿಯಮದ ವಿರುದ್ಧವಾಗಿ ಹೋರಾಟ ಮಾಡಲು ಸಿದ್ಧರಾದರು. ಅಂತಹ ಒಂದು ಹೋರಾಟದ ಪ್ರತಿಫಲವೇ ಈ ಹಲಗಲಿ ಬೇಡರು ಎನ್ನುವ ಒಂದು ಲಾವಣಿ ಪದ. ಲಾವಣಿಗಳಿಗೆ ವೀರಗೀತೆ ಅಂತ ಕೂಡ ಕರೀತಾರೆ. ಇದನ್ನ BS ಗರ್ಗಿಮಠ ಅಂತಕ್ಕಂಥವರು ಸಂಗ್ರಹಿಸಿದಂತಹ ಕನ್ನಡ ಜನಪದ ಸಾಹಿತ್ಯ ಅಂತಕ್ಕಂಥ ಒಂದು ಕೃತಿಯಿಂದ, ಜನಪದ ಗೀತೆಗಳು ಅಂತಕ್ಕಂಥ ಕೃತಿಯಿಂದ ಈ ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ನೋಡ್ಕೊಳ್ಳಿ ಪದ್ಯವನ್ನು ಒಂದ್ಸರಿ ನೋಡೋಣ. ನಿನ್ನೆ ಪೀಠಿಕೆ ಆಗಿತ್ತಲ್ಲ, ಪದ್ಯದ ಆಶಯ ಭಾವ ಹಾಗೂ ಕಠಿಣ ಪದಗಳು ಮತ್ತೆ
ಹಿನ್ನೆಲೆಯನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗವಾಗಿ ಆ ಪದ್ಯ ಭಾಗ ನೋಡ್ತೀವಿ. ಈ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಜನಸಾಮಾನ್ಯರ ಅನುಭವದ ಮೂಲಕ ಬಂದಂತಹ ಆ ಅನುಭವದ ನುಡಿಮುತ್ತು ಅಂತ ಕೂಡ ಕರೀತಾರೆ. ಅವರು ಕಂಡುಕೊಂಡಂತಹ ನೋವನ್ನ ನಲಿವನ್ನ ಸಾಹಿತ್ಯ ರೂಪದಲ್ಲಿ, ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಅದು ಜನಪದ ಸಾಹಿತ್ಯ. ಆದರೆ ಲಾವಣಿ ಆ ಜನಪದ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯ ಹೇಗೆ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿದೆಯೋ ಹಾಗೆ ಜನಪದ ಸಾಹಿತ್ಯದಲ್ಲಿ ಲಾವಣಿ ಅಂತಕ್ಕಂಥದ್ದು ಕೂಡ ಅಷ್ಟೇ ವಿಶಿಷ್ಟವಾದಂತಹ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅಂತಹ ಒಂದು ಲಾವಣಿ ಗೀತೆಯೇ ಈ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯವಾಗಿ ನೋಡ್ಕೊಳ್ಳಿ. ಹೊತ್ತು ಬಂದಿತ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ. ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ. ವಿಲಾಟಿಯಿಂದ ಹುಕುಮ ಕಳಿಸಿತೋ ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹಕಾರ. ಹಲಗರ ಹಳ್ಳಿ ಮುದೋಳ ಹತ್ತರ ಮರೆಯಿತು ಸುತ್ತ ಮುತ್ತ, ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ. ಕೈಯಾನ ಹತಾರ ಕೊಡಬಾರದು ನಾವು 4 ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಕೂಡುವುದು ಗೊತ್ತ. ಹೊಡೀರಿ ಜಗಳ ಕೂಡಿತೆವು ಕುಮುಕಿ ನಮ್ಮ ದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರು ಬೇಡರಲ್ಲ ಕಲ್ತ. ಕಾರಕೂಲನ ಕಪಳಕ ಬಡಿದರ ಸಿಪಾಯಿ ನೆಲಕ ಬಿಟ್ಟ, ಆಗಿಂದಾಗ ದುಃಖದ ಸುದ್ದಿ ಸಾಹೇವಾಗ ಹೋಯ್ತ. ಸಿಟ್ಟಿಲೆ ಮುಂಗೈ ಕಟ್ಟನೆ ಕಡ್ಕೊಂಡ ಹುಕುಮ್ಮು ಕೊಟ್ಟ ಸಾಹೇಬಾಗ, ಕುದುರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಾಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹಿಡಿದುದಂಗ. ಕಾಗದ ಬರೆದು ಕಳವಾರ ಬೇಗ ದಂಡು ಬರಲೆಂತ ಹೀಗ, ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹರಿಗಳಿಗೆ. ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ತಡಕ. ಬೆನ್ನ ಹತ್ತಿ ತಿರ್ತಿರಿ ಕಡಿದರು ಏನು ಉಳಿಯದಂಗ, ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣೆ ಇಲ್ಲದಂಗ. ಚಟಕಾರ ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ, ಅಗಸಿಗೆ ಬಂದ ಹೆಬಲಕ ಸಾಬ ಹೇಳುತ್ತಾನೆ ಬುದ್ಧಿ ಮಾತ. ಕೊಡ್ತೀವಿ ಕಬುಲ ಕೇಳಿರಿ ಮಾತ ಹೋಗಬ್ಯಾಡಿರಿ ಸತ್ತ, ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಅನ್ನುವ ಬಂದನು ಮುಂದಿತ್ತ. ಹೊತ್ತು ಬಂದಿತೋ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ. ಜಡಗ ಹೇಳುತ್ತಾನ ಒಣಗಿರಿ ಇವರ ಪೋರ ಘಾತಕರ, ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗಿರಿತರ ಮುಂದ ನಮಗೆ ಘೋರ. ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಕಾರ. ಕಾಲ ಸಾಹೇಬ ಬೆಂಕಿ ಚುರಾದ ಲೂಟಿ ಮಾಡಂತನ ಊರ. ಕೀಲೆ ಹೊಡೆದರು ಸಿಡಿಲ ಸಿಡಿದಂಗ ಗುಂಡು ಸುರಿದಾವ ಬರ್ಪೂರ. ಹನುಮ ಹೇಳುತ್ತಾನೆ ಗುಂಡ ಹೊಡೆದು ಕೆಡವುದಷ್ಟ ಭಾರ. 300 ಮಂದಿ ಮೈಮ್ಯಾಗ ಬಂದರೆ ಆಗ ನೋಡ ಜೋರ. ಭೀಮನ ಎದುರಿಗೆ ನಿಂತ 500 ಮಂದಿ ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದಿಪ್ಪತ್ತ. ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ. 1000 ಆಳಿಗೆ ಒಬ್ಬ ಕೂಗುತ್ತಾನ ಕಡಿರಿ ಅಂತ.
ಕಡಿರಿ ಅಂತ ಮತ್ತ 4 ಮಂದಿ ಹಿಂಗ ಕಡಿದು ಸತ್ತರೋ ಹರಗಲಿ ಬಂಟರಣ್ಣ ಜನಕ 10 ಮಂದಿ ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ಗಣಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಾಳ ಚೆರಿಗೆ ಮಂಗಳ ಸೂತ್ರ ಹೋದಂಗಿಸುತ್ತಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕಿದ್ದು ತಕ್ಕೊಂಡ ಸರದಲ್ಲಿ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುತ್ತುಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಪುತ್ರಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ 10 ಬಂದಿತ ಮತ್ತ ನೋಡಿದಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ದಡಕ ಇದು ಹಲಗಲಿ ಬೇಡರು ಅಂತಕ್ಕಂಥ ಒಂದು ಲಾವಣಿ ಗೀತೆ. ಈ ಹಲಗಲಿ ಬೇಡರು ಪದ್ಯಭಾಗವನ್ನ ಯಾರಾದ್ರೂ ರಾಗವಾಗಿ ಹಾಡಂದ್ರೆ ಆಡ್ಬೋದು. ಕಾರ್ಯಕ್ರ ಹುಡುಗರು ಹೇಳಪ್ಪ ಎಷ್ಟು ಅಂತ ಬೇಗ. 10 ಬಂದಿತು ಮತ್ತ ನೋಡಿದೆ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರ ಮುಟ್ಟಲಿಲ್ಲ ದಡಕ ಸಿಟ್ಟಿನ ಮಂದಿ ಹಲಗಲಿ ಬಂಟರ ಮುಟ್ಟಲಿಲ್ಲ ದಡಕ ವಿಲಾಯಿತಿಯಿಂದ ಹುಕುಂ ಕಳಿಸಿತು ಕುಪ್ಪಣಿ ಸರ್ಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಹಲಗರಹಳ್ಳಿ ಮುದೋಳ ಹತಾರ ಮೆರೆಯಿತು ಸುತ್ತಮುತ್ತ ಪೂಜಾರಿ ಹನುಮ ಬ್ಯಾಡರ ಪಾಲ ಜಡಗಾರ ಮಾಮಸಲತ್ತ ಕೈಯಾನ ಹತಾರ ಕೊಡಬಾರದು ನಾವು 4 ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಹೊಡಿರಿ ಜಗಳ ಕೂಡಿ ತೀರ್ತೇವು ಕುಮಕಿ ನಮ್ಮ ದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ಕಾರಕೂನನ ಕಪಳಕ ಬಡಿದರ ಸಿಪಾಯಿ ನಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಾಗ ಹೋಯ್ತಾ ಸಿಟಿಲಿ ಮುಂಗೈ ಕಟ್ಟನೆ ಕಡಕೊಂಡು ಹುಕುಮ ಕೊಟ್ಟರು ಸಾಹೇಬಾಗ ಕುದುರೆ ಮಂದಿ ಕೂಡಿ ಮುಟ್ಟಿತು ಅಲಗಲಿ ತಲದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡಿಸಿದಂಗ ಹೊರಗಿನ ಮಂದಿ ಗುಂಡು ಹತ್ತಿ ಸುರಿದರು ನಿಂತರು ಹಿಡಿದುದಂಗ ಕಾಗದ ಬರೆದು ಕಡುಬಾರೆದು ಬೇಗ ದಂಡು ಬರಲೆಟ್ಟಲಿಂಗ ದಂಡು ಬಂದಿತು ತಯಾರಾಗಿ ಜಲದ ಮಾಡಿ ಅಲದಲ್ಲಿ ಕೂತು ಸಾಕು ನೆಕ್ಸ್ಟ್ ಹೇಳ. ಬೆನ್ನತ್ತಿ ತಿರುವಿ ಕಡಿದರು ಏನು ಉಳಿದಂಗ ನಡುವೆ ಹಾಕೊಂಡು ಹೊಡೆದರ ಗುಂಡ ಕರುಣಲಿಲ್ಲದಂಗ ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ ಅಗಸಿಗೆ ಬಂದು ಎಬಲಕ ಸಾಗ ಹೇಳುತ್ತಾನ ಬುದ್ಧಿಮಾತ ಕೊಡುತ್ತೀವಿ ಕಬುಲ ಕೇಳರಿ ಮಾತ ಹೋಗಬೇಡ್ರಿ ಸತ್ತ
ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮಂದಿತ್ತ. ನೆಕ್ಸ್ಟ್ ಪೂರಘಾತಕಾರ ವಿಶ್ವಾಸಘಾತಕ ಮಾಡಿದರಿವರ ನಂಬಿಕೆ ಇಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರ ಮುಂದ ನಮಗ ಘೋರ. ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಟಾರ. ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನ ಊರ. ಸಿಟ್ಟಿಲಿ ಒಡೆದರು ಸಿಡಿದಂಗ ಗುಂಡು ಸುರಿದ ಬರಪೂರ. ಹನುಮ ಹೇಳ್ತಾನ ಗುಂಡು ಹೊಡೆದು ಕೆಡವು ನಷ್ಟ ಭಾರ. 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ. ಭೀಮನ ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 20. ರಾಮನ ಕಡಿತ ವಿಪರೀತ ಕಾಲು ಯಾರಿತೋ ರಕ್ತ. 1000 ಆಳಿಗೆ ಒಬ್ಬ ಕೂಗತಾನ ಕಡಿ ಕಡಿ ಅಂತ ಮತ್ತ. 4 ಮಂದಿ ಈಗ ಕಡಿದು ಸತ್ತರೋ ಅಲಗಲಿ ಬಂಟರಣ್ಣ ಜನಕ. ಅಲಗಲಿ ಬಂಟರಣ್ಣ ಜನಕ. ಕೊಡಲಿ ಕೋರೆ ಕೊಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕಾರಿ ಬೆಲ್ಲ. ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ. ಹಾಳಾಗಿ ಹೋಯಿತು 10 ವರ್ಣಿಸಿ ಹೇಳಲಿ ನಾನೆಷ್ಟ. ಸಿಕ್ಕಿದ್ದು ತಗೊಂಡು ಸರದ ನಿಂತರ ಊರಿಗೆ ಕೊಳ್ಳಿ ಕೊಟ್ಟ. ಬೂದಿ ಮಾಡ್ಯಾರೋ ಅಲಗಲಿ ಸುಟ್ಟ ಗುಟ್ಟುಳಿಯಲಿಲ್ಲಷ್ಟು. ಕಾಣದೆ ಹೋಯಿತು ಕೆಟ್ಟ ವರ್ಣಿಸಿ ಹೇಳಿದೆ ಕಂಡಷ್ಟು. ಹುಟ್ಟು ಕೋಟಿ ಕರುಣೇಶನದಿಂದ ಮಾಡಿದೆ ನನ್ನ ಜನಕ. ಈಗ ನಾವು ಈ ಅಲಗಲಿ ಬೇಡು ಎಂಬ ಪದ್ಯಭಾಗವನ್ನು ನಾವಿತ್ತು ಹೇಳಿದ್ವಿ. ಆದರೆ ಈ ಅಲಗಲಿ ಬೇಡು ಎನ್ನುವ ಈ ಪದ್ಯಭಾಗಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಒಂದು ಕಿರುಚಿತ್ರ ಇದೆ. ಆ ಕಿರುಚಿತ್ರವನ್ನು ನಾವು ಇವತ್ತು ನೋಡ್ಕೊಂಡು ಬರೋಣ. ಈ ಕಡೆ ಎದ್ದು ಗಮನ ಇಟ್ಟು ನೋಡಿ. ನಿಜವಾದ ಅರ್ಥದಲ್ಲಿ 1824ರಂದೇ ಪ್ರಾರಂಭವಾದ ಬ್ರಿಟಿಷ್ ವಿರುದ್ಧದ ಹೋರಾಟದಲ್ಲಿ ಕರ್ನಾಟಕದ ಪಾಲು ಗಮನಾರ್ಹವೇ ಆಗಿದೆ. ಇಂತಹ ಬಂಡಾಯಗಳಲ್ಲಿ ಕಿತ್ತೂರು ದಂಗೆ, ಕೊಡಗಿನ ಬಂಡಾಯ, ಸುರಪುರದ ಬಂಡಾಯ ಮತ್ತು ಹಲಗಲಿ ಬಂಡಾಯಗಳು ಪ್ರಮುಖವಾದವುಗಳು. ಇವುಗಳಲ್ಲಿ ಎಲ್ಲರ ಗಮನ ಸೆಳೆಯುವ ಬಂಡಾಯವೆಂದರೆ ಹಲಗಲಿ ಎಂಬ ಸಣ್ಣ ಊರಿನ ದೊಡ್ಡ ಬಂಡಾಯ. ಈ ಬಂಡಾಯ ಕಥನ ರೋಮಾಂಚನಕಾರಿಯಾದುದು ಮತ್ತು ವೀರೋಚಿತವಾದುದು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ 150 ವರ್ಷ ಹೇಗೋ ಹಾಗೆಯೇ ಹಲಗಲಿ ಬಂಡಾಯಕ್ಕೆ ಸರಿಯಾಗಿ 150 ವರ್ಷಗಳು ತುಂಬುತ್ತವೆ. 1857ರ ಸರಣಿ ಬಂಡಾಯಗಳಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸಂಭವಿಸಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಎಂಬ ಗ್ರಾಮದಲ್ಲಿ. ಇದು ಹಲಗಲಿಯ ಬೇಡರ ಬಂಡಾಯವೆಂದೇ ಪ್ರತೀತಿ. ಹಲಗಲಿ ಗುಡ್ಡದ ಓರೆಯಲ್ಲಿರುವ ಸಣ್ಣ ಗ್ರಾಮ. ಇಲ್ಲಿನ ನಾಯಕ ಸಮುದಾಯದವರು ಜೀವನೋಪಾಯಕ್ಕಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು. ಅಪರಾಧಿ ಪ್ರವೃತ್ತಿಯಿಂದಲ್ಲ, ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ ಶಸ್ತ್ರಾಸ್ತ್ರ ಅಧಿಸೂಚನೆಯನ್ನು ಪಾಲಿಸಲು ನಿರಾಕರಿಸಿ ತಮ್ಮ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸದೆ 1857ರ ನವೆಂಬರ್ನಲ್ಲಿ ಅಲ್ಲಿನ ಬೇಡರು ಪ್ರತಿಭಟಿಸಿದ್ದೇ ಹಲಗಲಿ ನೋಡಿ. ಇಲ್ಲೊಬ್ಬ ವ್ಯಕ್ತಿ ಕಾಣ್ತಾನೆ ಅಲ್ವಾ? ಇವನು ಚಟೆಕಾರರು ಅಂತಂದೊಂದು ಪದ ಬಂದಿದೆ ಪದ್ಯದಲ್ಲಿ ಅಲ್ವಾ? ಅಂದ್ರೆ ಭಾರತೀಯನಾಗಿದ್ದುಕೊಂಡೇ ಬ್ರಿಟಿಷ್ ಸರ್ಕಾರಕ್ಕೆ ಕೆಲವು ಮಂದಿಗಳು ಏನ್ ಮಾಡ್ತಿದ್ರು ಅಂದ್ರೆ ಸಹಾಯವನ್ನ ಮಾಡ್ತಾ ಇದ್ರು. ಅಂತಹವರಿಗೆ ಚಟೆಕಾರರು ಅಂತ ಕರಿತಾ ಇದ್ರು. ಅಂದ್ರೆ ಇವ್ರ ಜೊತೆಯಲ್ಲೂ ಇದ್ದು ಅವ್ರ ಜೊತೆಯಲ್ಲೂ ಇದ್ದು ಆದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಂತ ವ್ಯಕ್ತಿಗಳು. ಅಂತಹವರಲ್ಲಿ ಈತನು ಕೂಡ ಒಬ್ಬ. ಅಂದ್ರೆ ಇಲ್ಲಿ ನಡೆದಂತಹ ಹಲಗಲಿ ಗ್ರಾಮದಲ್ಲಿ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನ ಆ ಕುಂಪಣಿ ಸರ್ಕಾರ ಅಥವಾ ಕಂಪನಿ ಸರ್ಕಾರಕ್ಕೆ ವರದಿ ಮಾಡ್ತಿದ್ದಂತ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆ, ದಮನಕಾರಿ ಪ್ರವೃತ್ತಿಗೆ ತೀರ ಮುಗ್ಧರಾಗಿದ್ದ
ವೀರನಾಯಕ ಸಮುದಾಯದ ನಾಯಕರು ತಮಗರಿವಿಲ್ಲದೆ ಬಲ ಅವನು ಬಂದು ಆ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಹೇಳ್ತಾನೆ, ನಿಮ್ಮ ಅಧಿಕಾರಗಳನ್ನೆಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸ್ಬೇಡಿ, ನಾನು ನಿಮಗೆ ಕಬಲ ಅಂದ್ರೆ ಕೈ ತುಂಬ ನಿಮ್ಗೆ ಹಣವನ್ನ ಕೂಡ ಹಾಗೆ ಮಾಡ್ತೀನಿ, ನಾನು ನಮ್ಮ ಮಾತು ಕೇಳಿ ಅಂತ ಹೇಳಿ ದುರ್ವಾದ ಹೇಳಕ್ ಹೋಗ್ತಾನೆ. ಆದ್ರೆ ಇವನೊಬ್ಬ ವಿಶ್ವಾಸಘಾತಕ, ಇವನ ಮಾತಿನಲ್ಲಿ ವಿಶ್ವಾಸ ಇಲ್ಲ. ಹಾಗಾಗಿ ಇವನೊಬ್ಬ ವಿಶ್ವಾಸಘಾತಕ ವ್ಯಕ್ತಿ, ಯಾರು ನಂಬಬೇಡ್ರಿ ಅಂತೇಳಿ ಅಲ್ಲಿದ್ದಂತಹ 4 ಮಂದಿ ಆ ನಾಯಕರು, ಆ ಬೇಡರ ನಾಯಕರು, ರಾಮ, ಜಡಗ, ಹನುಮ, ಬಾಲ, ಈ 4 ಮಂದಿ ಏನ್ ಮಾಡ್ತಾರೆ, ಅವನ ಮಾತುಗಳಿಗೆ ಯಾರು ಕಿವಿಗೊಡಬೇಡಿ ಅಂತೇಳಿ ಆ ಜನರನ್ನ ಒಂದುಗೂಡಿಸ್ತಾರೆ. ಆಠಿಯ ಬ್ರಿಟಿಷ್ ಸಾಮ್ರಾಜ್ಯದ ಜೇನುಗೂಡಿಗೆ ಕಲ್ಲೆಸೆದು ಕೆಣಕಿದ್ದರು. ಅದರ ಪರಿಣಾಮ ಮಾತ್ರ ಘೋರ. ನಾವು ಭಾರತ ಸ್ವಾತಂತ್ರ್ಯ ಚಳುವಳಿಯ ಅವಿಭಾಜ್ಯ ಅಂಗವಾಗುತ್ತಿದ್ದೇವೆ ಎಂಬ ಪರಿಕಲ್ಪನೆಯೇ ಇಲ್ಲದ ಕೆಚ್ಚೆದೆಯ ಕಲಿಗಳ ಈ ಬಂಡಾಯ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಊರು ಚಿಕ್ಕದಿದ್ದರೂ, ಜನ ಸ್ವಲ್ಪೇ ಇದ್ದರೂ ಬ್ರಿಟಿಷ್ ಸರ್ಕಾರದ ಶಸ್ತ್ರಾಸ್ತ್ರ ವೆಪನ್ ಹಿಡ್ಕೊಳ್ಳೋ ಹಾಗಿಲ್ಲ. ಕಂಪನಿ ಪರ್ಮಿಷನ್ ಇಲ್ಲದೆ ವೆಪನ್ ಯೂಸ್ ಮಾಡೋಗಿಲ್ಲ. ಈ ವಿಷಯವನ್ನು ಎಲ್ಲರಿಗೂ ಸೆಂಡ್ ಮಾಡಿ. ಆದಿ ಸಾಹೇಬ್ರೆ, ಒಡಿ ಡಂಗುರ. ಹುಂಪಿ ಸರ್ಕಾರದಿಂದ ಹುಕುಂ ಬಂದೈತಿ. ಭಾರತದವ್ರು ಯಾರು ಕೂಡ ಆಧಾರಗಳನ್ನ ಇಡಂಗಿಲ್ಲಂತೆ. ನಿಮ್ಮ ಹತ್ರ ಇರೋ ಆಧಾರಗಳನ್ನೆಲ್ಲ ಲಘುನೆ ಒಪ್ಪಿಸ್ಬೇಕಾಗೈತಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಬಂದ 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 ಕಸ ಬಂದ ಹಲಗಲಿ ಬೆಟ್ರಣ ಮಾರಿಯ 10 ಕಂಟ್ರಿ ಆತರ ಹಂತಕರನ್ನ ಮುಟ್ಟಲಿಲ್ಲ ತನಕ ಕುಂಪಡಿ ಸರ್ಕಾರದಿಂದ ಹುಡುಗ ಬಂದೈತಿ. ನಮ್ಮ ಕೈಯಾಗಿ ನೀ ಆತಾರನ ಅವರಂಗೆಯವ್ರು ಕೊಡ್ಬೇಕಂತ ಏನ್ ಮಾಡೋಣ ಈಗ? ಲೇ ಹನುಮ, ನಮ್ ಕೈಯಾನ ಹತಾರ ಕೊಡ್ಬಾರ್ದು. ನಮ್ ಕೈಯಾನ ಹತಾರ ಕೊಟ್ರ ನಮ್ ಜೀವ ಹೋದಂಗ. ಆಮ್ಯಾಲ ನಾವ್ ಇದ್ರು ಅಂತ ಸತ್ರು ಅಂತ. ರಾಮ, ನೀ ಹೇಳೋದು ಕರೆ ಐತಿ. ನಾವ್ ಯಾವ್ದ ಕಾರಣಕ್ಕೂ ನಮ್ ಕೈಯಾಗಿನ ಹತಾರನ ಅವ್ರು ಕೊಡ್ಬಾರ್ದು ನಾವು ಗೊತ್ತಾ. ಹಂಗೇನಾದ್ರು ಕೊಟ್ರ ನಮ್ ಹೆತ್ತವನ್ನ ಪರಂಗಿಯವರು ಕೊಟ್ಟಕ್ಕಾಗ್ತದ? ಹೌದಾ ಮತ್ತ? ಕೂಡ್ಲಿ ಜಗಳ ಕೂಡೇ ತೀರ್ದೇವು, ಮುಗಿ ನಮ್ಮದೇ ಹೊತ್ತ. ಏನ್ ಹೇಳಕತ್ತಿರೋ ಏವ? ನಾವೆಲ್ಲ ಒಟ್ಟಾಗಿದ್ರ ಪರಂಗಿಯವರ ಮಟ್ಟ ಹಾಕೋದಿಲ್ಲೇನು? ಕರೆನೇ ಐತಿ, ನಾವೆಲ್ಲ ಕೂಡತ್ತಿರ್ತೇವು. ಮೂಟ್ರಿ ಜಗಳ ಅಪ್ಪರಂಗಿ ಅವ್ರ ಮೇಲ ಕೈಯಾನ ಹತಾರ ಕೊಡಬಾರದು. ನಾವು 4 ಮಂದಿ ಚಟ್ಟ ಹತಾರ ಹೋದಿಂದ ಜೀವ ಸತ್ತು ಹೋಗಿತ್ತು. ಈ ಪದ್ಯದ ಭಾವಾರ್ಥನೆ ಕಿರುಚಿತ್ರ ನಾಟಕ ಆಗಿ ತಂದಿದ್ದಾರೆ. ಕುಮಕಿನ ಮಧ್ಯಾವತ್ತ ಒಳಗಿನೊಳಗ ವಚನ ಕೊಟ್ಟರು ಯಾರೆಲ್ಲ ಕಲಿತ. ಹೀಗಿರುವಾಗ ಪರಂಗಿ ಸರ್ಕಾರದ ಪರವಾಗಿ ಕಾರಪೂನ ಬರ್ತಾನ. ಹತಾರ ಕೊಡ್ರೋ ಅಂತ ಕೇಳ್ತಾನ. ಯಾರೆಲ್ಲ ಹಂಗೆ ಹೊಡಿದು ಕಳಿಸ್ತಾರ. ಕಿಚ್ಚು ಹತ್ತಿತು, ಕಿಚ್ಚು ಹತ್ತಿತು, ಕಿಚ್ಚು ಹತ್ತಿತು, ಕಿಚ್ಚು ಹತ್ತಿತು. ಹೇಳ್ರಲ್ಲ ಬೇಡ್ರ, ಕುಂಪಡಿ ಸರ್ಕಾರ ಹುಡುಗ ಕಳ್ಸೈತಿ. ನಿಮ್ ಹತಾರನೆಲ್ಲ ಒಪ್ಪಿಸ್ಬೇಕಾಗತ್ತ. ನಮ್ಮನ್ನ ಕೊಟ್ಬಿಡ ಹಂಚಿಕವಿರ. ಏ ಕಾರಕೋನ ಹೋಗಿಲ್ಲ ನಿಮ್ ಸಾಹೇಬ್ಗ. ನಾವ್ ಯಾವ್ದ ಕಾರಣಕ್ಕೂ ಹತಾರ ಕೊಡಂಗಿಲ್ಲ ಅಂತ. ಮಗನೇ ನೀನ್ ನಂಗೆ ಹೊಡಿತೆ, ನಂಗೆ ಹೊಡಿತೆ. ನಿಮ್ಗೆಲ್ಲ ಆಯ್ತಿ, ನಿಮ್ಗೆಲ್ಲ ಆಯ್ತಿ, ಆಯ್ತಿ.
Listen ಬೇಡ್ರಿ, ನಿಮಗೆ ಏನು ಬೇಕು ನಾವು ಎಲ್ಲ ಕೊಡುತ್ತೇವೆ. ನಿಮಗೆ ಕೆಲಸ ಕೊಡುತ್ತೇವೆ, ನಿಮಗೆ ಸಂಬಳ ಕೊಡುತ್ತೇವೆ. ನಿಮ್ಮ ವೆಪನ್ ನಮಗೆ ಕೊಡಿ, ಇಲ್ಲದಿದ್ದರೆ ನೀವು ಸಾಯ್ತೀರಾ. ಬಿ ಕೇರ್ಫುಲ್. ಏನಾಗಿ ನಮ್ಗೆ ಕೊಡೋದು ಜೀವ ಈ ಹತಾರ ಅದನ್ನ ನಾವು ಕೊಡೋದಿಲ್ಲ. ಇವರು ವಿಶ್ವಾಸಘಾತರು ನಮಗ ಪಿತೂರಿ ಮಾಡಕತ್ತಾರ, ಮೋಸ ಮಾಡಿ ನಮ್ ದೇಶ ಗೆದ್ದಿದ್ದಾರ. ಹೊಡೀರಿ ಇವ್ರ ನೋಡು. ಅದೇ ಮಂದಿ ಬರ್ತಿರೋ ಬರಲ್ಲ, ನಾವು ಒಂದ್ ಕೈ ನೋಡೋಣ. ನಮ್ಮ ಹತಾರ ಬೇಕಾ ನಿಮ್ಗ? ನಾವು ಸತ್ ಮ್ಯಾಲ ಸಿಗೋದು ನಮ್ಮ ಹತಾರ ನಿಮ್ಗ. ಬರ್ರು ಅದೇ ಮಂದಿ ಬರ್ತಿರ್ಬರ್ರಿ. ಗುಂಡು ನಮ್ ಕೆಲ ನುಕ್ಕಾಕಲ್ಲ, ಅದ್ಯಾವ ಬಂದಿಲ್ಲ. ಬರ್ರು ಬರ್ರು. ಘೋರ ಘನಘೋರ ಹೋರಾಟ. ಜೀವನಕ್ಕೂ ಹೋರಾಟ. ವೀರನಾಗಿ ಹೀಗೆ ಹಲಗಲಿ ಬೇಡರು ಎಂಬ ಈ ಪ್ರತಿಭಾಗದಲ್ಲಿ ಹಲಗಲಿ ಭಟ್ಟರೆಲ್ಲ ಸೇರಿ ಅವರು ಆ ಕುಂಪಣಿ ಸರ್ಕಾರದ ವಿರುದ್ಧವಾಗಿ ಸಂಪೂರ್ಣವಾಗಿ ಹಲಗಲಿಯ ಎಲ್ಲ ಬೇಡರು ಕಲಿತು ಒಂದು ಒಗ್ಗಟ್ಟಿನಿಂದ ಆ ಬ್ರಿಟಿಷ್ ಸೈನಿಕರನ್ನು, ಆ ಬ್ರಿಟಿಷ್ ಸೇನೆಯನ್ನ ಎದುರಾಗಿ ಕಾಣ್ತಾರೆ. ಆ ಬ್ರಿಟಿಷ್ ಸೇನೆ ಯಾವ ರೀತಿ ಯುದ್ಧ ಮಾಡ್ತು ಅಂತಂದ್ರೆ, ಈ ಹಲಗಲಿಯನ್ನ ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ಅವರಿಗೆ ಕಪಾಳಕ್ಕೆ ಹೊಡೆದು ಕಳಿಸಿದ ಮೇಲೆ ದೊಡ್ಡದಾಗಿ ಒಂದು ಕಾಗದವನ್ನು ಬರೆದು ಕಳಿಸಿದಾಗ ದೊಡ್ಡ ಸೈನ್ಯ ಬರುತ್ತೆ. ಬಂದಾದ್ಮೇಲೆ ಆ ಸೈನ್ಯ ಯಾವ ರೀತಿ ಹೋರಾಟ ಮಾಡ್ತು ಅಂತಂದ್ರೆ, ಅದು ಮುಂದುವರೆದ ಭಾಗ ನೋಡಿ ಹೀಗಿದೆ. ಬೆನ್ನ ಹತ್ತಿ ತಿರ್ತಿರಿವಿ ಕಡಿದರೋ ಏನು ಉಳಿಯದಂಗ. ಒಬ್ಬರಿಗೊಬ್ರು ಬೆನ್ನ ಹತ್ತಿ ತಿರ್ತಿರಿವಿ ಕಡಿದರು, ಯಾರನ್ನೂ ಉಳಿಸಲಿಲ್ಲ. ಪೊಲೀಸರನ್ನ ಇವರು ಹೊಡೆದ್ರು, ಇವರನ್ನ ಪೊಲೀಸರು ಹೊಡೆದ್ರು, ಅವರನ್ನು ಇವರು ಹೊಡೆದ್ರು, ಇವರನ್ನ ಅವರು ಹೊಡೆದ್ರು. ಹಾಗಾಗಿ ಆ ಹಲಗಲಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಒಂದು ರೀತಿಯ ರಣಭೂಮಿಯಾಗಿ ಮಾರ್ಪಾಟಾಯಿತು. ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣೆ ಇಲ್ಲದಂಗ. ಆ ಬ್ರಿಟಿಷ್ ದೊಡ್ಡದಾಗಿರ್ತಕ್ಕಂಥ ಕಂಪನಿ ಸರ್ಕಾರದ ಸೇನೆ ಆ ಹಲಗಲಿಯ ಹಳ್ಳಿಯ ಮೇಲೆ ಮುತ್ತಿಗೆ ಹಾಕಿ ಒಂದಿಷ್ಟು ಎಳ್ಳಷ್ಟು ಕನಿಕರವಿಲ್ಲದ ಹಾಗೆ ಗುಂಡುಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಚಟೆಕಾರರು ಚೌಕಿ ಮಾಡುತ್ತಾ, ಆ ಚಟೆಕಾರ ಚೌಕಿ ಮಾಡ್ತಾ ಅದಕ್ಕೂ ಚೌಕಾಶಿ ಮಾಡ್ತಾ ಬರ್ತಾನೆ. ಬಂದು ಹೇಳ್ತಾನೆ ಏನಂತ, ಅವನು ಬಂದು ಹೇಳ್ತಾನೆ, ಎಲ್ಲ ಆ ಗ್ರಾಮದ ಜನರಿಗೆ ನನ್ನ ಮಾತು ಕೇಳ್ರಿ, ಒಂದಷ್ಟು ಹಣವನ್ನು ಕೊಡಿಸ್ತೇನೆ, ನಿಮ್ಮ ಆಧಾರಗಳನ್ನೆಲ್ಲ ಕೊಟ್ಬಿಟ್ಟು ಬ್ರಿಟಿಷ್ ಸರ್ಕಾರ ಹೇಳಿದಾಗ ಕೇಳ್ರಿ ಅಂತಂದು. ಆದ್ರೆ ಅವನ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ಲದೆ ಇರಲಿಲ್ಲ. ಹಾಗಾಗಿ ಅವನನ್ನು ಒಡೆದು ಕಳಿಸಿದ್ಮೇಲೆ ಆ ಹೆಬರನ್ ಸಾಹೇಬ ಅವನು ಬಂದು ಮತ್ತೆ ಬುದ್ಧಿ ಹೇಳ್ತಾನೆ, ನಿಮ್ಮ ಹತಾರಗಳನ್ನೆಲ್ಲ ನಮಗೆ ಒಪ್ಪಿಸ್ಬಿಡ್ಬೇಕು. ಈ ಬ್ರಿಟಿಷ್ ಸರ್ಕಾರಕ್ಕೆ ನಿಮ್ಮ ಹತಾರಗಳನ್ನ ಒಪ್ಪಿಸಿದ್ರೆ ನಿಮಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ ಅಂತಂದು ಹೇಳ್ತಾನೆ. ಆಗ ರೊಚ್ಚಿಗೆದ್ದಂತಹ ಹಲಗಲಿಯ ಬಂಟರು ಅವನ ಮಾತನ್ನ ನಂಬದೆ, ಅವನೊಬ್ಬ ವಿಶ್ವಾಸಘಾತಕ, ಅವನನ್ನ ಹೊಡಿರಿ ಬಡಿದು ಇಲ್ಲೇ ಊತ್ ಹಾಕ್ಬಿಡೋಣ ಅಂತ ಹೇಳಿ ಕೋಪದಿಂದ ಆ ಹಲಗಲಿಯ ಜನ ಅವನ ಮೇಲೆ ತಿರುಗಿ ಬೀಳ್ತಾರೆ. ಜಡಗ ಹೇಳುತ್ತಾನ ಹೊಡೆಯಿರಿ. ಆ ತಂಡದ ನಾಯಕರಾಗಿದ್ದಂತ 4 ಮಂದಿ ಒಳಗೆ ಈ ಜಡಗ ಅನ್ನೋದು ಕೂಡ ಒಬ್ಬ. ಅವನು ಹೇಳ್ತಾನ, ಅವನನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಹೊಡೀರಿ. ಜಡಗ ಹೇಳುತ್ತಾನ ಹೊಡೆಯಿರಿ. ಇವರ ಪೂರ ಘಾತಕರು, ಇವ್ರು ಯಾರು ಕೂಡ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಮಂದಿ ಅಲ್ಲ, ವಿಶ್ವಾಸಘಾತಕರು ಇವರು. ಇಸವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ. ಇವರ ಪಿತೂರಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾವ ಕ್ಷಣದಲ್ಲಿ ಏನ್ ಪಿತೂರಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವರನ್ನು ಹೊಡೆದು ಇಲ್ಲೇ ಹೊಡೆದಾಕ್ಬಿಡಿ ಅಂತಂದೇಳಿ ಜೋರಾಗಿ ಕೂಗ್ತಾರೆ. ಮೋಸ ಮಾಡಿ ನಮ್ ದೇಶ ಗಿರಿತಾರ, ಮೋಸ ಮಾಡಿಕೊಂಡು ನಮ್ಮ ದೇಶವನ್ನೆಲ್ಲ ಇವರು ತನ್ನ ಅಧ್ವಸ್ತನಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಉಳಿದಂತ ಅಲ್ಪ ಸ್ವಲ್ಪ ಹಳ್ಳಿಗಳನ್ನು ಕೂಡ ಇವರು ಬಿಡೋದಿಲ್ಲ, ಎಲ್ಲ ಗೆದ್ಕೊಂಡ್ಬಿಡ್ತಾರೆ. ಮುಂದೆ ನಮಗೆ
ತುಂಬಾ ತೊಂದರೆ ಆಗುತ್ತೆ, ಘೋರವಾದಂತಹ ಅಪಾಯ ನಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ, ಕಾರ ಸಾಹೇಬ ಬೆಂಕಿ ಚೂರಾದ. ಆಗ ಅವನ ಮಾತಿಗೆ ನಂಬಿಕೆ ಇಲ್ಲದೆ ಅವನನ್ನು ಬಿಡಲಿಲ್ಲ, ಒಂದು ಗುಂಡು ಅವನ ಮೇಲೆ ಆಸೆ ಬಿಟ್ಟು. ಹಾಗಾಗಿ ಆ ಬೆಂಕಿ ಚೂರಾದ ಕಾರ ಸಾಹೇಬ ಅಂತ ಆ ಬಂದಂತಹ ಬ್ರಿಟಿಷ್ ಸಾಹೇಬ ಅಧಿಕಾರಿ ಅವನು ತುಂಬಾ ಕೋಪಗೊಂಡು ಮತ್ತೆ ಅವರ ಮೇಲೆ ಹಲಗಲಿಯ ಬಂಟರ ಮೇಲೆ ದಾಳಿ ಮಾಡೋದಕ್ಕೆ ಆದೇಶವನ್ನು ಕೊಡ್ತಾನೆ. ಸಿಟ್ಟಿಗೆ ಹೊಡೆದರು ಸಿಡಿಲ ಸಿಡಿದಾಂಗ, ಗುಂಡು ಸುರಿದ ಭರ್ಪೂರ. ಅಂದ್ರೆ ಆ ಸಿಟ್ಟಿನಲ್ಲಿ ಗುಂಡುಗಳ ಸುರಿಮಳೆ ಸುರಿದುಬಿಟ್ಟು ಯಾವ ರೀತಿ ಭರಪೂರ ಅಂತ ಅಂದ್ರೆ ಅತಿ ಹೆಚ್ಚು ಮಳೆ ಆದಾಗ ನೀರು ರಭಸದಿಂದ ಕೋಡಿ ಹೊಡೆದಾಗ ಕೆರೆಯಿಂದ ಅಥವಾ ನದಿಯಿಂದ ಹುಟ್ಟಿ ಬರ್ತಕ್ಕಂಥ ನೀರು ಆ ರೀತಿಯಾಗಿ ಆ ಗುಂಡಿನ ಸುರಿಮಳೆನೆ ಬಂದ್ಬಿಡುದು ಈ ಹಲಗಲಿಯ ಹಳ್ಳಿಯ ಮೇಲೆ. ಅಷ್ಟು ಗುಂಡುಗಳನ್ನ ಹೊಡಿತಾರೆ. ಹನುಮ ಹೇಳುತ್ತಾನೆ, ಗುಂಡು ಹೊಡೆದು ಕೆರ ಕೆಡವು ನಷ್ಟ ಬಾರ. ಅವ್ರು ಎಷ್ಟೇ ಗುಂಡು ಹೊಡೆದ್ರು ಹೆದರ್ಕೋಬೇಡಿ, ನಾವು ಗುಂಡುಗಳನ್ನು ಹೊಡೆಯೋಣ ಅಂತೇಳಿ ಹನುಮ ಆ ಬೇಡರ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಹನುಮ ಕೂಗಿ ಹೇಳ್ತಾನೆ, ಜನರನ್ನ ಉದುಗಿಸ್ತಾನೆ. 300 ಮಂದಿ ಮೈವಾಗ ಬಂದರ ಆಗ ನೋಡು ಜೋರ. ಆ 300 ಮಂದಿನ ಮೈ ಮೇಲೆ ಬಂದ್ರೆ ಆ ಹಲಗಲಿಯ 4 ಜನ ಅವರು ಎಂತ ನಾಯಕರಾಗಿದ್ರು ಅಂತಂದ್ರೆ ಎಷ್ಟು ಜನ ಬಂದು ಹೆದರದೆ ಮುನ್ನುಗ್ಗಿ ಹೊಡಿತಕ್ಕಂತಹ ಒಂದು ಶೌರ್ಯ ತಾಕತ್ತನ್ನ ಬೆಳೆಸ್ಕೊಂಡಿದ್ರು. 300 ಮಂದಿ ಮೈವಾಗ ಬಂದರ ಆಗ ನೋಡು ಜೋರ, ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ. ಭೀಮ ಅಂತಕ್ಕಂಥವನು ಮತ್ತೊಬ್ಬ ನಾಯಕ, ಅವನು ಕೂಡ ಎದುರಿಗೆ ನಿಂತ ಅಂತಂದ್ರೆ 500 ಮಂದಿ ಅವನ ಮೇಲೆ ಬಂದ್ರು ಕೂಡ ಅವನಿಗೆ ಜಗ್ಲಿಲ್ಲ ಬಗ್ಲಿಲ್ಲ, ಎಲ್ಲರ ಜೊತೆಯಲ್ಲಿ ಅವನು ಆ 500 ಮಂದಿಗೂ ಕೂಡ ಉತ್ತರ ಕೊಡ್ತಕ್ಕಂತಹ ಒಂದು ಶಕ್ತಿಶಾಲಿ ನಾಯಕನಾಗಿದ್ದ. ಅವನು ಆ ಜನರನ್ನ, ಆ ಬ್ರಿಟಿಷ್ ಸೈನಿಕರನ್ನ ಹೊಡೆದು ಉರುಳಿಸ್ತಾ ಇದ್ದ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತು ಬರೋ ಹಾಗೆ ಹೊಡೆದ ಅಂದ್ರೆ ಅವನ ಒಂದೊಂದು ಹೊಡೆತಕ್ಕೆ ಅಲ್ಲಿ ಪೊಲೀಸ್ ಸೈನಿಕರೆಲ್ಲ ಮತ್ತು ಬರಬೇಕು. ಆ ರೀತಿಯ ಹೊಡೆತಗಳನ್ನು ಹೊಡೆದಿರ್ತಾನೆ ಭೀಮ. ಬಾಲನು ಮಾಡಿದ ಕಸರತ್ತ, ಅಲ್ಲಿದ್ದಂತ ಇನ್ನೊಬ್ಬ ನಾಯಕ ಬಾಲ, ಅವನು ಒಂದು ಕಸರತ್ತ ಮಾಡ್ದ. ಕುದುರೆಯ ಕಡಿದ 10-20 ಅವನೇನ್ ಮಾಡ್ತಿದ್ದ, ಕುದುರೆಯ ಕಾಲುಗಳನ್ನ ಕಡಿತಿದ್ದ, ಕುದುರೆಯ ಕುತ್ತಿಗೆಗಳನ್ನ ಕಡಿತಿದ್ದ, ತಲೆಯನ್ನು ಕಡಿತಾ ಇದ್ದ. ಹಾಗಾಗಿ ಆ ಕುದುರೆಗಳು ಮುಂದೆ ಹೆಜ್ಜೆ ಇಡಲಾರದೆ ಅಲ್ಲಿ ಬಿದ್ದು ಸಾಯ್ತಾ ಇದ್ದ. ಆ ಕುದುರೆ ಮೇಲಿರ್ತಕ್ಕಂಥ ಪೊಲೀಸರನ್ನ ಅವರ ಕಣ್ಣನ್ನು ಇಟ್ಕೊಂಡು ಅವರಿಗೆ ಹೊಡಿತಕ್ಕಂತಹ ಒಂದು ಕಸರತ್ತನ್ನ ಮಾಡ್ತಿದ್ದ ಬಾಲ. ರಾಮನ ಕಡಿತ ವಿಪರೀತ, ಅವನ ಜೊತೆಯಲ್ಲಿ ರಾಮ ಬೇರೆ ಸೇರ್ಕೊಂಡ್ಬಿಟ್ಟ. ಆ ಮತ್ತೊಬ್ಬ ನಾಯಕನಾಗಿರ್ತಕ್ಕಂಥ ರಾಮ ಅವನು ಸೇರ್ಕೊಂಡು ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಸೈನ್ಯವನ್ನ ಕಡಿದು 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 ನೆಲಕ್ಕೆ ಮಲಗಿಟ್ಟಿರ್ತಾರೆ. ರಕ್ತ ಓಡಿಯಂತೆ ಹರಿತಾ ಇದೆ. ರಾಮನ ಕಡಿತ ವಿಪರೀತ, ಕಾಲುವೆ ಹರಿತು ರಕ್ತ. 1000 ಆಳಿಗೆ ಒಬ್ಬ ಕೂಗುತ್ತಾನೆ, ಕಡಿ ಕಡಿರಿ ಅಂತ ಮಕ್ಕ. 4 ಮಂದಿ ಹಿಂಗ ಕಡಿದು ಸತ್ತರು, ಹಲಗಲಿ ಬಂಟರಣ್ಣ ಜನಕ. ಹೀಗೆ ಆ 4 ಮಂದಿ ಬಂಟರು, ಹನುಮಾನ್, ಜಡಗ, ರಾಮ, ಭೀಮ, ಬಾಲ, 5 ಮಂದಿ ಇದ್ರು. ಈ 5 ಮಂದಿ ನಾಯಕರು ಕೂಡ ಅವರು ಹೋರಾಟವನ್ನು ಮಾಡಿ ನನಗೆ ಆ ಹಲಗಲಿಯ ಬಂಟರು 4 ಮಂದಿ ಹೀಗೆ ಕಡಿದು ಆ ಕೊನೆಯಲ್ಲಿ ಆ ಯುದ್ಧದಲ್ಲಿ ಅವರು ಕೂಡ ನಿಧನರಾಗ್ತಾರೆ, ವೀರ ಮರಣವನ್ನು ಆಗ್ತಾರೆ. ಹೀಗೆ ದೇಶಕ್ಕಾಗಿ, ತನ್ನ ನಾಡಿಗಾಗಿ ಆ ಬ್ರಿಟಿಷ್ ಸರ್ಕಾರವನ್ನು ಎದುರು ಹಾಕಿಕೊಂಡಂತಹ ಹಲಗಲಿಯ ಬಂಟರು ಈ ರೀತಿ ಹೋರಾಟ ಮಾಡಿ ಪ್ರಾಣವನ್ನ ಸೇರ್ತಾರೆ. ಇಲ್ಲಿಗೆ ಪದ್ಯ ನಿಲ್ಲಿಸೋಣ. ಇನ್ನು ಮುಂದಿನ ಭಾಗವನ್ನ ಮುಂದಿನ ಅವಧಿಗೆ ನೋಡೋಣ. ಈಗ ಈ ಪದ್ಯದಲ್ಲಿ ಬಂದಿರತಕ್ಕಂಥ ಪುಸ್ತಕ ಎಲ್ಲ ಮುಚ್ಚಿಡಿ. ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು, ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತಕ್ಕಂಥದ್ದು ನೋಡೋಣ. ಕುಂಪನಿ ಸರ್ಕಾರ ಹೊರಡಿಸಿದಂತಹ ಹುಕುಂ ಅಥವಾ ಆದೇಶ ಯಾವುದು?
ಆ, ನಿಶಸ್ತ್ರೀಕರಣ ಗುಡ್. ನಿಶಸ್ತ್ರೀಕರಣ ಅಂತಕ್ಕಂತಹ ಕಾನೂನನ್ನ ಹುಕುಮನ್ನ ಜಾರಿಗೆ ತಂದರು. ಈ ನಿಶಸ್ತ್ರೀಕರಣ ಅಥವಾ ಶಸ್ತ್ರಾಸ್ತ್ರಗಳನ್ನ ವಾಪಸ್ ಕೊಡ್ತಕ್ಕಂತಹ ಒಂದು ಹುಕುಂ. ಈ ಹುಕುಮಿನಿಂದ ಹಲಗಲಿ ಬೇಡರಿಗೆ ಏನ್ ಕಷ್ಟ ಆಗ್ತಿತ್ತು? ಪ್ರಾಣಿ ಬೇಟೆಯಾಡಕ್ಕೆ ಆಹಾರಕ್ಕೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಏನ್ ಮಾಡಿದ್ರು? ಕೊಡೋದಕ್ಕೆ ಒಪ್ಪಲಿಲ್ಲ. ಗುಡ್. ಅಂದ್ರೆ ನಿಶಸ್ತ್ರೀಕರಣ ಕಾಯ್ದೆ ಅಂತಕ್ಕಂಥದ್ದು ಹಲಗಲಿಯ ಬೇಡರಿಗೆ ಅದು ನುಂಗಲಾರದ ತುತ್ತಾಯಿತು. ಹಾಗಾಗಿ ಆ ನಿಶಸ್ತ್ರೀಕರಣ ಹುಕುಮನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದ್ರು. ಯಾವ ಕಾರಣಕ್ಕೂ ನಾವು ಶಸ್ತ್ರಗಳನ್ನು ಕೊಡಬಾರದು ಅಂತೇಳಿ ತೀರ್ಮಾನಕ್ಕೆ ಬಂದರು. ಇದರ ಪ್ರತಿಫಲ ಏನಾಯಿತು? ಈ ನಿಶಸ್ತ್ರೀಕರಣದ ಹುಕುಮಿನಿಂದಾಗಿ ಅವರೆಲ್ಲ ಕಲಿತು ಒಂದು ತೀರ್ಮಾನಕ್ಕೆ ಬಂದರು. ಇದರಿಂದ ಏನ್ ಪರಿಣಾಮ ಆಯಿತು? ಯಾವ ಪರಿಣಾಮ ಆಯಿತು? ಯುದ್ಧ ಮಾಡಬೇಕಾದ್ರೆ ಅವನು ಶಸ್ತ್ರಾಸ್ತ್ರಗಳನ್ನ ಬಳಸಬೇಕಾದ್ರೆ ಸಾಧ್ಯ. ಅದಕ್ಕೆ ಮತ್ತೆ ನಮಗೆ ಬದುಕೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಹಂಗೆ ಕೊಡ್ಬೇಕು ಅಂತಂದು ಅಂದ್ರೆ ಶಸ್ತ್ರಗಳನ್ನ ನಾವು ಕೊಟ್ಟಿದ್ದೇ ಒಂದಾದ್ರೆ ನಾವು ಬದುಕಿದ್ದು ಸತ್ತ ಹಾಗೆ. ನಮ್ಮ ಜೀವನ ನಡೀತಾ ಇರೋದೇ ಶಸ್ತ್ರಾಸ್ತ್ರಗಳಿಂದ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ನಾವು ಯಾವುದಕ್ಕೂ ಕೂಡ ಯಾವ ಕಾರಣಕ್ಕೂ ಕೊಡಬಾರದು ಅಂತೇಳಿ ಒಂದು ತೀರ್ಮಾನವನ್ನ ತಗೊಂಡು, ಆ ತೀರ್ಮಾನ ಪ್ರತಿಫಲವಾಗಿ ಏನಾಯ್ತು? ಆ ಕಾರಕೂನ ಅವನ ಬಂದು ಬ್ರಿಟಿಷರ ಒಂದು ಅನುಯಾಯಿಯಾಗಿ ಸೇನಾನಿಯಾಗಿ ಬಂದು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷ್ ಘೋಷಿಸ್ತೇವೆ ಅಂತಂದಾಗ ಅವರಿಗೆ ಒಡೆದು ಕಳಿಸ್ಬಿಡ್ತಾರೆ. ಇದರ ಪರಿಣಾಮ ಹಲಗಲಿಯ ಮೇಲೆ ದಂಗೆ ಅಥವಾ ಯುದ್ಧ ಅಂತಕ್ಕಂಥದ್ದು ಹೇಳಿತು. ಅದು ಆ ಯುದ್ಧದಲ್ಲಿ ಆ 4 ಜನ ಬಂಟರು ಸೇರಿ ಆ ಕುಂಪಣಿ ಸರ್ಕಾರದ ಸೈನಿಕರನ್ನ ಹೊಡೆದೋಡಿಸ್ತಾರೆ. ಅವರು ಈ ಹಲಗಲಿಯನ್ನು ಮುಸ್ತಿ ಹಾಕಿ ಸಂಪೂರ್ಣವಾಗಿ ಸುಟ್ಟು ಹಾಕ್ತಾರೆ. ಅಲ್ಲಿ ತನಕ ಆಯ್ತಲ್ಲ. ಉಳಿದಂತೆ ಪ್ರಶ್ನೆ ಬರ್ಕೊಡಿ. ಹೋಮ್ವರ್ಕ್ ನಾಳೆ ಬರ್ಕೊಂಡು ಬರಬೇಕು. ಹಲಗಲಿಯ ಬೇಡರು ಹೇಗೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಮೊದಲನೇದು. ಎರಡನೇದು, ಹಲಗಲಿಗೆ ದಂಟು ಬರಲು ಕಾರಣವೇ? ಅಂತ ಪ್ರಶ್ನೆ. ಹಲಗಲಿಗೆ